ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಗೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಅಂದರೆ ತಪ್ಪಾಗಲಾರದು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳಾ ಅಗೋರಿ ನಮ್ಮೊಟ್ಟಿಗೆ ಇದ್ದಾರೆ. ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಗೋರಿ ಇವರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇರುವಂಥವರು ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರು. ಮೊದಲನೇದಾಗಿ ಅವ್ರನ್ನ ಸ್ವಾಗತ ಮಾಡೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಅಗೋರಿ ಅಮ್ಮನವರ ಕುರಿತಾಗಿ ಒಂದು AV ಇದೆ, ನೋಡ್ಕೊಂಡು ಬರೋಣ. ಇವರು ನಮ್ಮ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ. ಅಘೋರ ರುದ್ರ ಮಂತ್ರದಿಂದ ದೋಷ ಪರಿಹಾರ ಶತಸಿದ್ಧ. ಗುಣವಾಗಿದ ಕಾಯಿಲೆಗಳಿಗೆ ಇವರ ಶಕ್ತಿಯೇ ದಿವ್ಯ ಔಷಧಿ. ಇವರು ಲೋಕ ಕಲ್ಯಾಣಕ್ಕಾಗಿ ಅವತರಿಸಿದ ಅಘೋರ ಭೈರವಿ. ಮನುಷ್ಯರಿಗೆ ಅಂಟಿರುವ ದುಷ್ಟ ಶಕ್ತಿಗಳನ್ನ ತೊಡೆದು ಹಾಕುತ್ತಿರುವ ದೈವ ಸ್ವರೂಪಿಣಿ. ಸ್ಮಶಾನ ರುದ್ರ ಶಿವನ ಆರಾಧಕರು. ನಮ್ಮೆಲ್ಲರ ಸೌಭಾಗ್ಯ ಏನೆಂದ್ರೆ ಇವರು ನಮ್ಮದೇ ನೆಲದವರು. ಅಘೋರಿ ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರು ನಮ್ಮ ಕರ್ನಾಟಕದ ಪ್ರಪ್ರಥಮ ಮಹಿಳಾ ಅಘೋರಿ. ಹೌದು ವೀಕ್ಷಕರೇ, ಇವರ ದರ್ಶನವೇ ಒಂದು ಅದ್ಭುತ, ಒಂದು ವಿಸ್ಮಯ, ಒಂದು ಪವಾಡ. ಇವರ ಆಶೀರ್ವಾದ ಸಿಕ್ಕರೆ ಸಾಕು, ಸಾಕ್ಷಾತ್ ಆ ಪರಶಿವನ ಅನುಗ್ರಹ ಸಿಕ್ಕಂತೆ. ಸುಮಾರು ವರ್ಷಗಳು ತಪಸ್ಸನ್ನ ಆಚರಿಸಿ ತಮ್ಮ ಹಠ ಸಾಧನೆಯಿಂದ ದಶ ಮಹಾವಿದ್ಯೆಗಳನ್ನ ಸಾಧಿಸಿದ್ದಾರೆ. ದಶ ಮಹಾವಿದ್ಯೆಗಳಲ್ಲಿ 5ನೇ ವಿದ್ಯೆಯಾದ ಭೈರವಿ ಅಮ್ಮನ ಸಾಧನೆಯನ್ನು ಮಾಡಿದ್ದಾರೆ. ಶ್ರೀ ವಿದ್ಯಾ ಉಪಾಸಕರಾಗಿ ಶ್ರೀ ವಿದ್ಯಾ ದೀಕ್ಷೆ ನೀಡುತ್ತಿದ್ದಾರೆ. ಮೃತ್ಯುಂಜಯ ಅಥವಾ ಅಡಕಂ ಎಂಬ ಸಾಧನೆಯನ್ನ ಮಾಡಿ ಮೃತ್ಯುಂಜಯಿ ಆಗಿದ್ದಾರೆ. ನೂರ 8ನೇ ಯೋಗಿನಿಯಾಗಿರುವ ಇವರು ಮೂಲತಃ ಯೋಗಿಕ್ ಸೈನ್ಸ್ನಲ್ಲಿ ಡಾಕ್ಟರ್ ಪಡೆದಿದ್ದಾರೆ. ವುಮೆನ್ ಅಂಡ್ ಸೈಕಾಲಜಿ, ಸೈನ್ಸ್ ಅಂಡ್ ಸ್ಪಿರಿಚುಯಾಲಿಟಿ, ಯೋಗಿಕ್ ಸೈನ್ಸ್ನಲ್ಲಿ ಡಾಕ್ಟರೇಟ್ ಪಡೆದಿದ್ದಾರೆ. ವಿಶೇಷ ಅಂದ್ರೆ ರೇಖಿ ಮಾಸ್ಟರ್ ಆಗಿರುವ ಇವರು ಅದೆಷ್ಟೋ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲುತ್ತಿದ್ದ ರೋಗಿಗಳಿಗೆ ಡಿವೈನ್ ಹೀಲಿಂಗ್ ರೇಖಿ ಚಿಕಿತ್ಸೆ ನೀಡಿ ಅವರನ್ನು ಬದುಕುಳಿಸಿದ್ದಾರೆ. ಸಾಕ್ಷಾತ್ ಶಿವ ಸ್ವರೂಪಿಣಿ ಆಗಿರುವಂತಹ ಡಾಕ್ಟರ್ ಅಗರ್ಭನಾಥ್ ಅಘೋರಿ ಅಮ್ಮನವರು ಈಗ ನಮ್ಮ ಕರ್ನಾಟಕದ ಭಕ್ತವೃಂದಕ್ಕೆ, ಜನಸಾಮಾನ್ಯರಿಗೆ ಅಭಯ ನೀಡಲು ಮತ್ತೆ ನಮ್ಮ ನೆಲಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಇಡೀ ನಮ್ಮ ರಾಜ್ಯವನ್ನು ಸಂಚರಿಸಿ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುವುದಕ್ಕೆ ಬಹುದೊಡ್ಡ ಸಂಕಲ್ಪವನ್ನು ತೊಟ್ಟಿದ್ದಾರೆ. ಈಗಾಗಲೇ ಡಾಕ್ಟರ್ ಅಗರ್ಭನಾಥ್ ಅಘೋರಿ ಅಮ್ಮನವರು ಲಕ್ಷಾಂತರ ಮಂದಿಗೆ ಕಾಳಸರ್ಪ ದೋಷ, ದೃಷ್ಟಿದೋಷ, ಶತ್ರು ಸಂಹಾರ, ಅನಾರೋಗ್ಯ, ಕಂಕಣ ದೋಷ, ಮಕ್ಕಳ ಫಲ, ಶಿಕ್ಷಣ, ದೀರ್ಘಾಯಸ್ಸು, ಭಯರೋಗಗಳ ನಿವಾರಣೆ, ವ್ಯಾಪಾರ ವೃದ್ಧಿ, ಹೀಗೆ 10 ಹಲವು ಸಮಸ್ಯೆಗಳನ್ನು, ದೋಷಗಳನ್ನು ನಿವಾರಣೆ ಮಾಡಿಕೊಟ್ಟಿದ್ದಾರೆ. ಇದೀಗ ನಮ್ಮ ನಾಡಿನ ಭಕ್ತರ ಅಪೇಕ್ಷೆಯ ಮೇರೆಗೆ ಶ್ರೀ ಚಾಮುಂಡೇಶ್ವರಿ ಜನ್ಮ ದಿನೋತ್ಸವ ಪ್ರಯುಕ್ತ ದಿನಾಂಕ 27/7/2024 ಶನಿವಾರದಂದು ಚಾಮುಂಡಿ ವರ್ಧಂತ್ಯೋತ್ಸವ 2024 ಕಾರ್ಯಕ್ರಮದಲ್ಲಿ ಚಂಡಿಕಾ ಯಾಗವನ್ನು ಏರ್ಪಡಿಸಲಾಗುತ್ತಿದೆ. ಈ ಚಂಡಿಕಾ ಯಾಗ ಅಘೋರಿ ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರ ಅಮೃತ ಹಸ್ತದಿಂದ ನಡೆಸಲಾಗುತ್ತಿದೆ. ಹಿಂದೂ ಧರ್ಮದಲ್ಲಿ ಪವರ್ಫುಲ್ ದೇವಿ ಅಂದ್ರೆ ಚಂಡಿಕಾ ದೇವಿ. ಹೌದು ವೀಕ್ಷಕರೇ, ಈ ದೇವಿಯನ್ನು ಯಾರು ಭಕ್ತಿಯಿಂದ ಆರಾಧಿಸುತ್ತಾರೋ ಅವರನ್ನು ಸದಾ ಕೈ ಹಿಡಿದು ನಡೆಸುತ್ತಾಳೆ. ಲೋಕ ಪಾವನಿಯಾಗಿ ಲೋಕ ಕಲ್ಯಾಣ ಮಾಡುತ್ತಿರುವ ಈ ದೇವಿಯ ಉಪಾಸಕರಾಗಿರುವ ಡಾಕ್ಟರ್ ಅಗರ್ಭನಾಥ್ ಅಘೋರ್ ಭೈರವಿ ಅಮ್ಮನವರ ಅಮೃತ ಹಸ್ತಗಳಿಂದ ಭಕ್ತರ ಸಕಲ ದೋಷ ಪರಿಹಾರಕ್ಕಾಗಿ ಚಂಡಿಕಾ ಯಾಗವನ್ನು ಏರ್ಪಡಿಸಲಾಗುತ್ತಿದೆ. ಇದೇ ತಿಂಗಳು 27/7/2024 ಶನಿವಾರದಂದು ಅಘೋರಿಗಳ ಸಮ್ಮುಖದಲ್ಲಿ ಬಹಳ ನಿಷ್ಠೆಯಿಂದ ಈ ಚಂಡಿಕಾ ಯಾಗವನ್ನು ನಡೆಸಿಕೊಡಲಾಗುತ್ತಿದೆ. ಆದ್ದರಿಂದ
ನಮ್ಮ ನಾಡಿನ ಭಕ್ತರಿಗೆ ಸುವರ್ಣಾವಕಾಶ ಒದಗಿ ಬಂದಿದೆ. ಈ ಕೂಡಲೇ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ನಿಮ್ಮ ಸಕಲ ಸಂಕಷ್ಟಗಳನ್ನ, ದೋಷಗಳನ್ನು, ಈಡೇರದ ಸಮಸ್ಯೆಗಳನ್ನು, ಎಲ್ಲೂ ಗುಣವಾಗದ ಕಾಯಿಲೆಗಳನ್ನ ನಿವಾರಣೆ ಮಾಡಿಕೊಳ್ಳಲು ಇದೊಂದು ಒಳ್ಳೆಯ ಸುವರ್ಣ ಅವಕಾಶ. ನಾಡಿನ ಭಕ್ತರು ಮಹಾನ್ ಈ ಚಂಡಿಕಾ ಯಾಗದಲ್ಲಿ ಪಾಲ್ಗೊಂಡು ಸಕಲ ಸಂಕಷ್ಟಗಳನ್ನ ಪರಿಹರಿಸಿಕೊಳ್ಳಿ ಎಂದು ಭಕ್ತರಲ್ಲಿ ಡಾಕ್ಟರ್ ಅಘರ್ಬನಾಥ್ ಅಘೋರ್ ಭೈರವಿ ಅಮ್ಮನವರ ಕಳಕಳಿ. ಸ್ಪೆಷಲ್ ಬ್ಯೂರೋ ಅಶ್ವವೇಗ ನ್ಯೂಸ್, ಬೆಂಗಳೂರು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳಾ ಅಘೋರಿ ನನ್ನೊಟ್ಟಿಗೆ ಇದ್ದಾರೆ ಅಂತ ಹೇಳಿದೆ. ಕರ್ನಾಟಕದಲ್ಲೇ ಪ್ರಪ್ರಥಮವಾದಂಥ ಮಹಿಳಾ ಅಘೋರಿ ಅಂದರೆ ತಪ್ಪಾಗಲಾರದು. ಇವರು ದೀಕ್ಷೆಯನ್ನು ಯಾವ ರೀತಿಯಾಗಿ ಪಡ್ಕೊಂಡ್ರು, ಇವರು ಅಘೋರಿ ಆಗಲಿಕ್ಕೆ ಏನು ಕಾರಣಗಳಿವೆ, ಹಾಗೆ ಈ ಅಘೋರಿ ಆಗಿರೋದ್ರಿಂದ ಈಗ ಅವರ ಜೀವನ ಶೈಲಿಯಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳಾಗಿದೆ. ಸೊ ಇದನ್ನ ಹೇಳ್ತಾ ಹೋಗ್ತೀವಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ, ಅವರಿಂದ ಕೆಲವೊಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ಮಾಡ್ತಾ ಹೋಗ್ತೀವಿ. ಅಮ್ಮ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ಮೊದಲನೇದಾಗಿ ನನ್ನ ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಅಘೋರಿ ಆಗಬೇಕು ಅಂತ ಅನಿಸಿದ್ದು ನಿಮಗೆ ಯಾವ ವಯಸ್ಸಿನಲ್ಲಿ ಮತ್ತು ಯಾಕೆ? ಹಾಂ, ಆದೇಶ್ ಜೈ ಶ್ರೀ ಮಹಾಕಾಳ್, ಜೈ ಶ್ರೀ ಕಾಮಾಖ್ಯ, ಓಂ ಶ್ರೀ ಗುರುಭ್ಯೋ ನಮಃ. ಮೊದಲನೇದಾಗಿ ನಾನು ಯೋಗದಲ್ಲಿ ಪರಿಣಿತಿ ತಗೊಂಡೆ. ಯೋಗದಲ್ಲಿ ನಾನು ಏನಂದರೆ ಯೋಗಾಭ್ಯಾಸಗಳು, ಅದರಲ್ಲಿ ಯೋಗ ಇನ್ಸ್ಟ್ರಕ್ಟರ್ ಕೋರ್ಸ್ಗಳು, ಯೋಗದಲ್ಲಿ MBBS ಬರುತ್ತೆ, ಮತ್ತು ಯೋಗದಲ್ಲಿ ಸೈನ್ಸ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಬಗ್ಗೆ ಇದೆಲ್ಲ ನಾನು ಸ್ಟಡಿ ಮಾಡ್ತಾ ಅಗೋರಿಸಮ್ ಸಬ್ಜೆಕ್ಟ್ ಒಂದು ಬಂತು. ಸೊ ಅಗೋರಿಸಮ್ ಸಬ್ಜೆಕ್ಟ್ ಬಂದಾಗ ಅಘೋರಿ ಅಂದರೆ ಯಾರು, ಅಘೋರಿಗಳು ಎಲ್ಲಿರ್ತಾರೆ, ಹೇಗಿರ್ತಾರೆ ಅನ್ನೋದು ಒಂದು ಟಾಪಿಕ್ ಅದರಲ್ಲಿ ಇದ್ದಿದ್ದರಿಂದ ನಾನು ಏನು ಮಾಡಿದೆ, ಮೊದಲು ನಾನು ಶಿವನ ಆರಾಧಕಳಾಗಿದ್ದೆ ಮತ್ತು ದೇವಿ ಆರಾಧಕಳಾಗಿದ್ದೆ. ಅಘೋರಿಗಳು ಶಿವನ ಹತ್ತಿರದಲ್ಲಿರ್ತಾರೆ, ಶಿವನ ಜೊತೆಯಲ್ಲಿ ಅವರು ಇರ್ತಾರೆ, ಮತ್ತು ತಾನೇ ಶಿವನಾಗಿ ಪರಿವರ್ತನೆ ಆಗ್ತಾರೆ ಅನ್ನೋದು ಒಂದು ಸಬ್ಜೆಕ್ಟು ಅದರಲ್ಲಿತ್ತು. ಸೊ ಅದರಿಂದ ನಾನು ತುಂಬ ನನಗೆ ಆರಾಧನೆ ಇದ್ದಿದ್ದರಿಂದ ನಾನು ಅಗೋರಿಸಮ್ ಕಲೀಲೇಬೇಕು ಅಂತ ಹೇಳಿ ನಾನು ಕಾಶಿಗೆ ಹೋಗಿ ಅಗೋರಿಸಮ್ ಬಗ್ಗೆ ನಾನು ಪ್ರಾಕ್ಟೀಸ್ ಮಾಡಿದೆ. ಓಕೆ, ಅಂದರೆ ನಿಮಗೆ ಅಘೋರಿ ಆಗಬೇಕು ಅಂತ ಇದನ್ನು ಪ್ರಾಕ್ಟೀಸ್ ಮಾಡಿದ್ರ, ಅಥವಾ ಅಲ್ಲಿ ಹೋದ್ಮೇಲೆ ಇಂಟ್ರೆಸ್ಟ್ ಬಂದು ನೀವು ಅಘೋರಿ ಆಗಿದ್ದ? ಇಲ್ಲ, ನನಗೆ ಇಲ್ಲಿನೇ ಕರ್ನಾಟಕದಲ್ಲಿ ಇದ್ದಾಗಲೇ ನನಗೆ ಅಗೋರಿಸಮ್ ಸಬ್ಜೆಕ್ಟ್ ಬಗ್ಗೆ ಗೊತ್ತಿದ್ದರಿಂದ ನಾನು ಯೋಗ ಇದಕ್ಕೆ ಬಂದಾಗ ನನಗೆ 8 ವರ್ಷ ಇದ್ದಾಗ ನಾನು ಯೋಗದ ಬಗ್ಗೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಯೋಗ ನಂತರ ಯೋಗ ಆಸನಗಳನ್ನ, ಪ್ರಾಣಾಯಾಮ, ಮೆಡಿಟೇಷನ್ ಸಾಧನೆಗಳು ಮಾಡ್ತಾ ನಾನು ಅಘೋರಿಗಳ ಬಗ್ಗೆ ಒಂದು ಸಬ್ಜೆಕ್ಟನ್ನ ಅಲ್ಲಿ ಬಂದಿದ್ದರಿಂದ ಇಲ್ಲಿಂದ ಅಘೋರಿಸಮ್ ತಿಳ್ಕೊಳ್ಳೋದಕ್ಕೋಸ್ಕರನೇ ಕಾಶಿಗೆ ಹೋಗಿ ಅಘೋರಿಗಳ ಭೇಟಿ ಮಾಡಿದೆ ನಾನು. ಓಕೆ, ಈಗ ಎಷ್ಟು ವರ್ಷದಿಂದ ನೀವು ಅಘೋರಿಯಾಗಿ ದೀಕ್ಷೆ ತಗೊಂಡಿದ್ದೀರಾ? ಸುಮಾರು 25 ವರ್ಷದಿಂದ ನಾನು ಅಘೋರಿ ಆಗಿದ್ದೀನಿ. 25 ವರ್ಷದಿಂದನೂ ಅಘೋರಿಸಮ್ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀನಿ. ನಿಮ್ಮ ಕುಟುಂಬದಲ್ಲಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ಇದಕ್ಕೆ ಅಪೋಸ್ ಮಾಡಿದ್ರಾ? ಮೊದಲು ಅವರಿಗೆ, ತಂದೆ ತಾಯಿಗೆ ಅಘೋರಿ ಆದರು ಅಂದರೆ ಸ್ವಲ್ಪ ಭಯ ಇತ್ತು ಅವರಿಗೆ, ಏನು ಹೀಗಾದರು ಅಂತ. ಮತ್ತು ಪದೇ ನನ್ನನ್ನು ಕ್ರಮೇಣ ನೋಡ್ತಾ ಬಂದರು. ಮತ್ತು ನಮ್ಮ ಒಂದು ಸ್ಪಿರಿಚುಯಾಲಿಟಿ ಬಗ್ಗೆ ಅವ್ರಿಗೆ ಅರಿವಾಯಿತು. ಆ ಅರಿವಾದ ಮೇಲೆ ಅವರು ಯಾರೂ ಪ್ರಶ್ನೆ ಮಾಡಲಿಲ್ಲ, ಒಳ್ಳೆಯ ಒಂದು ಮಾರ್ಗಕ್ಕೆ ಹೋಗಿದ್ದಾರೆ ಅಂತ ತಿಳ್ಕೊಂಡು ಅವರೆಲ್ಲರೂ ಈಗ ಶಾಂತವಾಗಿದ್ದಾರೆ. ಓಕೆ, ನಾನು ಈ ಪ್ರಶ್ನೆನ ಯಾಕೆ ಕೇಳಿದೆ ಅಂದರೆ ಅಮ್ಮ, ತಂದೆ ತಾಯಿಯೊಂದಿಗೆ ಏನು ಅಂದರೆ, ಹೆಣ್ಣು ಮಕ್ಕಳು ಅಂದರೆ ಒಂದು ವಯಸ್ಸಿಗೆ ಬಂದ ಮೇಲೆ ಮದುವೆ ಮಾಡಿ ತಮ್ಮ ಜವಾಬ್ದಾರಿಯನ್ನು ನೀಗಿಸ್ಕೊಳ್ಬೇಕು ಅನ್ನೋಂಥದ್ದು ಇರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಈ ದೀಕ್ಷೆ ತಗೊಳ್ಬೇಕಾದ್ರೆ ಸೊ ಯಾವ ರೀತಿಯಾಗಿ ಒಂದು ರಿಯಾಕ್ಷನ್ ಇತ್ತು? ಅದನ್ನ ದೀಕ್ಷೆ ತಗೊಂಡ ನಂತರ ನೀವೇನಾದರೂ ಸವಾಲುಗಳನ್ನು ಎದುರಿಸಿದ್ರಾ? ಹೌದು, ತಂದೆ ತಾಯಿಗೆ ನಾನು ಅಲ್ಲಿ ಹೋದಾಗ, ನಾನು ಕಾಶಿಗೆ ಹೋದಾಗ ಯಾರಿಗೂ ನಾನು ಅಘೋರಿಯಾಗಿ ಬರ್ತೀನಿ ಅಂತ ಹೇಳಿ ಹೋಗಿರಲಿಲ್ಲ. ನಾನು ಕಾಶಿ ಅಘೋರಿಗಳನ್ನ ಭೇಟಿ ಮಾಡೋದಕ್ಕೆ, ಅಘೋರಿಗಳನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಮತ್ತು ನಾನೇ ಅಘೋರಿಯಾಗಿ ಬರ್ತೀನಿ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆಗ ನಾನೇನು ಮಾಡಿದೆ, ಬಂದ ಮೇಲೆ ಅವರು ಸ್ವಲ್ಪ ಎಷ್ಟೇ ಆಗಲಿ ತಂದೆ ತಾಯಿಗೆ ಬೇಜಾರಾಗತ್ತೆ, ಅವರು ಬೇಜಾರು ಮಾಡ್ಕೊಂಡಿದ್ರು. ಆಮೇಲೆ ಅವರು ಕ್ರಮೇಣ ನನ್ನದು ಅಭ್ಯಾಸಗಳು ಮತ್ತು ನಾವು ಮಾಡ್ತಾ ಇರ್ತಕ್ಕಂಥ ಪೂಜಾ ವಿಧಾನಗಳು ಮತ್ತು ಸನಾತನ ಧರ್ಮದ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಿಷಯಗಳನ್ನೆಲ್ಲ ನೋಡಿದ ಮೇಲೆ ಇಲ್ಲಿ ಯಾರಿಗೂ ಈ ಬಗ್ಗೆ ಗೊತ್ತಿಲ್ಲ, ಸೊ ಇದು ತಿಳ್ಕೊಂಡು ಬಂದು ಇಲ್ಲಿ ಎಲ್ಲರಿಗೂ ತಿಳಿಸ್ತಿದ್ದಾರಲ್ಲ ಅಂತ ಒಂದು ತೃಪ್ತಿಯಾಗಿ ಅವ್ರು ಖುಷಿಯಾಗಿದ್ದಾರೆ. ಇನ್ನು ಶಿವನ ಆರಾಧಕರು ನೀವು, ರುದ್ರಶಿವನ ಆರಾಧಕರು.
ಸೊ ಈ ಅಘೋರಿಯಾಗಿ ದೀಕ್ಷೆ ತಗೊಂಡ ನಂತರ ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ? ಅಂದರೆ ಈಗ ಸಾಮಾನ್ಯ ಜನರಿಗೆ ಅದನ್ನು ತಿಳ್ಕೊಳ್ಳುವಂಥ ಒಂದು ಕುತೂಹಲ ಇರುತ್ತೆ, ಹೇಗಿರಬೇಕಾಗತ್ತೆ? ಈಗ ಅಘೋರ ದೀಕ್ಷೆ ತಗೊಂಡ್ಮೇಲೆ ನಾವು ಮೊದಲು ಶಿವನ ಆರಾಧನೆ ಪ್ರಾರಂಭ ಆಗುತ್ತೆ. ಅದರಲ್ಲಿ 3 ವಿಧವಾದ ಸಾಧನೆಗಳಿರುತ್ತವೆ. ಸ್ಮಶಾನ ಸಾಧನೆ ಇರುತ್ತೆ, ಶಿವ ಸಾಧನೆ ಇರುತ್ತೆ, ಶವ ಸಾಧನೆ ಇರುತ್ತೆ. ಮತ್ತು ನಾವು ಒಂದೊಂದು ಸಾಧನೆ ಒಂದೊಂದು ಘಟ್ಟದಲ್ಲಿ ಮಾಡ್ತಾ ಬರಬೇಕಾಗತ್ತೆ. ಸೊ ಆಗ ನಮಗೇನಾಗುತ್ತೆ, ಈಗ ಮೊದಲು ನನಗೆ ಈಗ ಮುಡಿ ಈಗ ಯಾವ ರೀತಿ ಶಿವನ ಆರಾಧನೆ ಮಾಡ್ತಾ ಬಂದ್ವಿ ಅಂದಾಗ ಶಿವನಿಗೆ ಯಾವ ರೀತಿ ಜಟ ಬರುತ್ತೆ, ಅದೇ ರೀತಿ ನಮಗೆ ಶಿವನ ಒಂದು ಅನುಕಂಪ ಆದಮೇಲೆ ಆ ಜಟೆ ಬರೋಕ್ಕೆ ಶುರುವಾಯಿತು. ಮೊದಲು ನಾನು ಆ್ಯಕ್ಚುಲಿ ಯೋಗಿಕ್ ಸೈನ್ಸಲ್ಲಿ MBBS ಮಾಡಿದ್ರಿಂದ ಹಾಸ್ಪಿಟ್ಲಲ್ಲಿ ನಾನು ಥೆರಪಿಸ್ಟಾಗಿ ವರ್ಕ್ ಮಾಡ್ತಿದ್ದೆ. ಸೊ ಯಾವಾಗ ನಂಗೆ ಜಡೆ ಬರೋಕ್ಕೆ ಶುರುವಾಯಿತು, ಜಡೆ ಬಂದಮೇಲೆ ಎಲ್ಲರಿಗೂ ನೋಡೋದಕ್ಕೆ, ಈಗ ಡಾಕ್ಟರ್ಸ್ಗಳಿಗೆ ಆಗಲಿ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ವ್ಯಕ್ತಿಗಳಿಗೆ ಆಗಲಿ ನೋಡಿದ್ರೆ ಒಂಥರ ಆಶ್ಚರ್ಯ ಆಗುತ್ತೆ. ಸೊ ಅವ್ರು ಆಶ್ಚರ್ಯವಾಗಿ ನೋಡೋಕ್ಕೆ ಶುರು ಮಾಡಿದ್ರು, ಏನು ಹೀಗಾಯಿತು, ಹೀಗಾಗ್ಬಿಟ್ರು ಅಂತ ಹೇಳಿ. ಆಮೇಲೆ ನಾನು ಜಡೆ ಬಂದಮೇಲೆ ಏನು ಮಾಡಿದೆ, ಹಾಸ್ಪಿಟಲ್ ಹೋಗೋದು ಸ್ಟಾಪ್ ಮಾಡಿದೆ. ಅಲ್ಲಿ ರಿಸೈನ್ ಮಾಡಿ ಬಂದು ಫುಲ್ ನಾವು ಸಾಧನೆಗೇ ನಾನು ಕೂತ್ಕೊಂಡೆ. ಸೊ ಆ ರೀತಿ ನಾವು ಸಾಧನೆ ಮಾಡ್ತಾ ಬರ್ತಾ ನಮ್ಮಲ್ಲೇ ಒಂದು ವೈಯಕ್ತಿಕ ಬದಲಾವಣೆಗಳಾಗುತ್ತೆ. ಏನೇನು ಗುಣಗಳು, ಈಗ ನಮಗೆ ಶಿವನ ಗುಣಗಳು, ಶಿವನ ಆರಾಧನೆ ಮಾಡಬೇಕಾದ್ರೆ ನಾವು ಯಾವ್ಯಾವುದನ್ನು ಫಾಲೋ ಮಾಡಬೇಕು, ಮತ್ತು ದೇವಿ ಶಕ್ತಿ ಆರಾಧನೆ ಮಾಡ್ತೀವಿ, ಶಕ್ತಿ ಆರಾಧನೆ ಮಾಡುವಾಗ ಯಾವ್ಯಾವುದನ್ನು ನಾವು ಫಾಲೋ ಮಾಡಬೇಕು ಅನ್ನೋದಿರುತ್ತೆ. ಆ ಸಾಧನೆ ಮುಖಾಂತರ ನಮ್ಮ ಒಂದು ಪ್ರಾಕ್ಟೀಸಸ್ಸನ್ನು ಸ್ಟಾರ್ಟ್ ಆಗುತ್ತೆ. ಈಗ ಸುಮಾರು 25 ವರ್ಷದಿಂದ ನೀವು ಈ ದೀಕ್ಷೆ ತಗೊಂಡು ಅಘೋರಿ ಅಮ್ಮನಾಗಿ ಇದ್ದೀರಾ. ಸೊ ಈಗ ನಿಮ್ಮನ್ನು ನೋಡುವಂಥ ದೃಷ್ಟಿನೇ ಬೇರೆ ಇರುತ್ತೆ, ಜನಗಳು ನೋಡುವಂಥ ದೃಷ್ಟಿನೇ ಬೇರೆ ಇರುತ್ತೆ. ನೀವು ಶಿವನ ಭಕ್ತರಾಗಿರ್ತೀರಾ, ಆರಾಧಕರಾಗಿರ್ತೀರಾ. ಸೊ ಇದ್ರ ಬಗ್ಗೆ ವೀಕ್ಷಕರಿಗೆ ಏನಾದರೂ ಹೇಳೋದಾದರೆ? ಹೌದು, ಈಗ ಜನಕ್ಕೆ ಏನು ಅಂತಂದರೆ ಒಂದು ರೀತಿ ಭಯ ಇರುತ್ತೆ. ಅಘೋರಿಗಳಂದರೆ ಏನು ಅಂತ ನಮ್ಮ ಸೌತಲ್ಲಿ ಕಡಿಮೆ, ಯಾರಿಗೂ ಗೊತ್ತಿರೋದಿಲ್ಲ ಅದು ಅಘೋರಿಗಳ ಬಗ್ಗೆ. ನಾನು ಅದನ್ನು ಹೇಳಬೇಕು ಅಂತಲೇ ಮೇಯ್ನು ನಾನು ಕಾಶಿಯಿಂದ ಮತ್ತು ಉಜ್ಜಯಿನಿಯಿಂದ ಮತ್ತು ನಮ್ಮ ಸಾಧನೆ ನಾಸಿಕಲ್ಲಿ ಮಾಡಿದ್ವಿ, ಉಜ್ಜಯಿನಲ್ಲಿ ಮಾಡಿದ್ವಿ, ಕಾಶಿನಲ್ಲಿ ಮಾಡಿದ್ವಿ. ಸೊ ಅಲ್ಲಿಂದ ಹಿಮಾಲಯದಲ್ಲಿ ಮಾಡಿದೆ. ಅಲ್ಲಿಂದ ಇಲ್ಲಿಗೆ ಸೌತಿಗೆ ಬಂದಿದ್ದು ಅಂದರೆ ಇಲ್ಲಿನ ಜನಕ್ಕೆ ಹೇಳಬೇಕು. ಅಘೋರಿಗಳು ಅಂದರೆ ಮಾಟ ಮಂತ್ರ ಮಾಡ್ತಾರೆ, ಅವರು ಭಯಾನಕವಾಗಿರ್ತಾರೆ, ಅವರು ನೋಡಿದ್ರೇ ಒಂಥರ ವಿಚಿತ್ರವಾಗಿ ನೋಡ್ತಾರೆ. ಸೊ ಅದನ್ನು ಈ ವಿಷಯ ತಿಳಿಸ್ಬೇಕು ಅಂತಲೇ ಒಂದು ನಂದು ಮೇಯ್ನ್ ಉದ್ದೇಶ ಇತ್ತು. ಯಾಕೆಂದರೆ ಅಘೋರಿಗಳು ಅಂತಂದರೆ ಈಗ ಯಾರು ಸಹವಾಸಕ್ಕೆ ಹೋಗಲ್ಲ, ಅವರು ಗೋರಿ ಇಲ್ಲದೆ ಇರೋರು ಅಂತ, ಮತ್ತು ಸಾವನ್ನು ಗೆದ್ದಿರೋರು ಅಘೋರಿಗಳು. ಆ್ಯಕ್ಚುಲಿ ನಮ್ಮ ಗುರುಗಳಾದವರೆಲ್ಲ 300 ವರ್ಷದವರೆಗೂ ಇದ್ದಾರೆ, 400 ವರ್ಷದವ್ರು ಇದ್ದಾರೆ. ಅದೇ ರೀತಿ ಈಗ ನಾವು 600 ವರ್ಷಗಳವರೆಗೂ ಇರೋರು ಇದ್ದಾರೆ. ಸೊ ನಾವೆಲ್ಲ ಕಾಣಿಸ್ಬೇಕು ಅಂತಂದರೆ ಕುಂಭಮೇಳ ಸಮಯದಲ್ಲಿ ಅಘೋರಿಗಳನ್ನ ನೋಡ್ಬೋದು. ಒಂದು ಅರ್ಧ ಕುಂಭಮೇಳದಲ್ಲಿ 6 ವರ್ಷಕ್ಕೊಂದ್ಸಲ ಬರೋ ಕುಂಭಮೇಳದಲ್ಲಿ ಅಘೋರಿಗಳ ದರ್ಶನ ಮಾಡ್ಬೋದು. ಪೂರ್ಣ ಕುಂಭಮೇಳ ಅಂದರೆ 12 ವರ್ಷಕ್ಕೊಂದ್ಸಲ ಬರೋ ಕುಂಭಮೇಳದಲ್ಲಿ ಅಘೋರಿಗಳನ್ನ ದರ್ಶನ ಮಾಡ್ಬೋದು. ಸೊ ಈ 2 ಕುಂಭಮೇಳದಲ್ಲಿ ಮಾತ್ರ ಅಘೋರಿಗಳನ್ನ ನೋಡೋದಕ್ಕೆ ಸಾಧ್ಯ. ಈಗ ನಾವು ಯಾಕೆ ಈಗ ಬೆಳಕಿಗೆ ಬಂದಿದ್ದೀವಿ ಅಂತ ಅಂದರೆ ಕೆಲವು ವಿಷಯಗಳನ್ನ, ಕೆಲವು ಸಾಧನೆಗಳನ್ನು, ಮತ್ತು ಕೆಲವು ಯಾವ ರೀತಿ ನಾವು ಸಮಾಜದಲ್ಲಿ ಆರೋಗ್ಯದ ವಿಷಯವಾಗಿ, ಈಗ ಜನಗಳಿಗೆ ವಿಪರೀತ ಆರೋಗ್ಯದಲ್ಲಿ ಅನಾಹುತಗಳಾಗ್ತಾ ಇದೆ. ಸೊ ಎಲ್ಲ ಅಲ್ಪಾಯುಷಿಗಳಾಗಿ ಸಾವನ್ನಪ್ತಿದ್ದಾರೆ. ಸೊ ಯಾಕೆ ಆ ರೀತಿ ಅಲ್ಪಾಯುಷಿಗಳಾಗ್ತಿದ್ದಾರೆ, ದಿಢೀರಂತ ಹಾರ್ಟ್ ಅಟ್ಯಾಕ್ಸ್ಗಳಾಗ್ತಿದ್ದಾವೆ, ಕಾಯಿಲೆಗಳು ಬರ್ತಿದ್ದಾವೆ, ಇದೆಲ್ಲ ಯಾಕೆ ಬರ್ತಿದೆ, ಇದನ್ನೆಲ್ಲ ಯಾವ ರೀತಿ ಅವರು ಸುಧಾರಿಸ್ಕೋಬೇಕು, ಯಾವ ರೀತಿ ಸಾವನ್ನು ಗೆಲ್ಲಬೇಕು ಅನ್ನೋದನ್ನು ನಾವು ಕೊಡಬೇಕು. ಈಗ ನಾವೇ ಕಲ್ತ್ಕೊಂಡು ನಾವೇ ಜಪ ಮಾಡ್ಕೊಂಡು ಕೂತ್ರೆ ಅದು ಅಷ್ಟು ಪ್ರಯೋಜನ ಆಗಲ್ಲ. 10 ಜನಕ್ಕೆ ಈ ವಿಷಯನ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಈಗ ಸಮಾಜಕ್ಕೆ ಬಂದಿರೋದು. ಸಮಾಜದಲ್ಲಿ ಈ ವಿಷಯ ತಿಳಿಸಿ ಪೂಜಾ ಮತ್ತು ಪ್ರಾಕ್ಟೀಸಸ್ ಬಗ್ಗೆ ತಿಳಿಸ್ಬೇಕು ಅಂತಲೇ ನಾವು ಈ ವಿಷಯಕ್ಕೆ ಬಂದು ನಾವು ತಿಳಿಸ್ಕೊಡ್ತಾ ಇರೋದು. ಓಕೆ, ಈಗ ನನ್ನದು ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ಈಗ ನಾವು ಕಾಮನ್ ಲೈಫ್ನ ಲೀಡ್ ಮಾಡ್ತಾ ಇರ್ತೀವಿ. ಸೊ 3 ಹೊತ್ತು ಊಟ ಮಾಡ್ತೀವಿ, ನಿದ್ರೆ ಮಾಡ್ತೀವಿ, ನಮ್ಮದು ಎಂಟರ್ಟೈನ್ಮೆಂಟಿಗೆ ಏನೋ ಒಂದು ಮಾಡ್ತೀವಿ. ಬಟ್ ನಿಮ್ಮ ಜೀವನ ಶೈಲಿನೇ ಬಹಳ ವಿರುದ್ಧವಾಗಿರುತ್ತೆ. ಸೊ ನಿಮ್ಮದು ಹೇಗಿರುತ್ತೆ? ಪೂಜೆ ಪುನಸ್ಕಾರಗಳಾಗಿರ್ಬೋದು, ಆ ದೇವರ ಆರಾಧನೆಗಳಾಗಿರ್ಬೋದು, ಒಂದು ಸಲ ದೀಕ್ಷೆ ತಗೊಂಡ ನಂತರ ನೀವು ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಿದ್ದೀರಾ? ಏನಿಲ್ಲ, ಇದು ಹೇಳಬೇಕು ಅಂತಂದರೆ ಸಾಧನೆ ಮಾಡಬೇಕಾದ್ರೆ
ಈಗ ಯಥಾ ರೀತಿ ಈಗ ಮನೆ ಪೂಜೆಗಳೆಲ್ಲ ಮಾಡ್ತಾ ಇರ್ತಾರೆ. ಸಾಮಾನ್ಯವಾಗಿ ಗೃಹಿಣಿಯರು ಮನೆ ಪೂಜೆಗಳು ಮಾಡ್ತಾರೆ, ಮತ್ತು ಪುರುಷರು ಪೂಜೆಗಳು ಮಾಡ್ತಾರೆ, ಅವರ ದೇವತಾ ಆರಾಧನೆಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಸೊ ನಾವು ಪೂಜಾ ವಿಧಾನದಲ್ಲಿ ಏನಂದರೆ, ಒಂದು ದೇವ್ರನ್ನ ನಾವು ಒಂದು ಸಬ್ಜೆಕ್ಟ್, ಈಗ ಉದಾಹರಣೆಗೆ ಶಿವನ್ ತಗೋಬೋದು. ಈಗ ನಾವು ಶಿವನ್ ತೊಗೊಂಡಿದ್ದೀವಿ, ಕಾಲಭೈರವನ್ ತೊಗೊಂಡಿದ್ದೀನಿ, ಭೈರವಿ ತೊಗೊಂಡಿದ್ದೀನಿ. ಆ ರೀತಿ ದಶಮಹಾವಿದ್ಯೆಗಳಿರುತ್ತವೆ. ಆ ದಶಮಹಾವಿದ್ಯೆಗಳಲ್ಲಿ ಯಾವ ದೇವಿನ ನಿಮಗೆ ಇಷ್ಟಪಟ್ಟು ನೀವು ಸಾಧನೆ ಮಾಡಬೇಕು ಅಂತ ಇರುತ್ತೆ, ಆ ದೇವಿ ಉಪಾಸನೆ ತೊಗೊಂಡು ಆ ದೇವಿ ಉಪಾಸನೆ ಮಾಡಬೇಕಷ್ಟೇ. ಈ ಉಪಾಸನೆ ಮಾಡ್ತಾ ಮಾಡ್ತಾ ನಿಮಗೆ ಏನಾಗುತ್ತೆ, ಅದು ಒಂದು ಟೈಮ್ ನೀವೇ ಫಿಕ್ಸ್ ಮಾಡ್ಕೋಬೇಕು. ಅದನ್ನು ನಾನು ಇವತ್ತು ಅರ್ಧ ಗಂಟೆ ಮಾಡಬೇಕು, 1 ಅವರ್ ಮಾಡಬೇಕು, ಈ ರೀತಿ. ಈಗ ನಾವು ಇದರಲ್ಲೇ ನಾವು ಆ ಶಿವನ ಜೊತೆನೇ ಇರೋದ್ರಿಂದ, ಆ ಶಕ್ತಿ ಜೊತೆನೇ ಇರೋದ್ರಿಂದ ನಮ್ಮ ಟೈಮಿಂಗ್ಸು ನಾವು 12 ಅವರ್ಸ್ ಕೂತ್ಕೋತೀವಿ. ಮತ್ತು ರಾತ್ರಿ ಕೂತ್ರೆ ಬೆಳಗ್ಗೆಗೆ ಎದ್ದೇಳ್ತೀವಿ ಧ್ಯಾನಕ್ಕೆ, ಪೂಜೆಗೆ. ಆ ರೀತಿ ಜನಸಾಮಾನ್ಯರು ಅಡಿಟ್ ಮಾಡ್ಕೊಳ್ಳೋದಕ್ಕಿಂತ ಒಂದು ಅರ್ಧ ಗಂಟೆ ಅಥವಾ 1 ಅವರು ಅವ್ರ ಟೈಮಿಂಗ್ಸ್ ಪ್ರಕಾರ ತೊಗೊಂಡು ಅವ್ರು ಯಾವ ರೀತಿ ವಿಧಿವಿಧಾನದಲ್ಲಿ ಅವರು ಆರಾಧನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಅದನ್ನು ಮಾಡಿದ್ರೆ ಸಾಕು, ಅವ್ರಿಗೆ ಆ ಶಕ್ತಿ ಅದು ಸಿಗುತ್ತೆ ಅವ್ರಿಗೆ. ಓಕೆ ಅಮ್ಮ, ಇನ್ನೊಂದು ಪ್ರಶ್ನೆ ಏನು ಅಂದರೆ, ಅಘೋರಿಗಳಿಗೆ ಯಾವ ರೀತಿಯಾದಂಥ ಶಕ್ತಿ ಇರುತ್ತೆ? ಯಾಕೆಂತ ಹೇಳಿದ್ರೆ ನೀವೇ ಹೇಳಿದ್ರಿ, ಅಘೋರಿಗಳು ಅಂದರೆ ಜನಸಾಮಾನ್ಯರು ಭಯಪಡ್ತಾರೆ, ನಿಮ್ಮ ಹತ್ರ ಬರೋಕ್ಕೂ ಭಯಪಡ್ತೀವಿ ನಾವು. ಇದ್ರ ಬಗ್ಗೆ ಜನಗಳಿಗೆ ಹೇಳೋದಾದರೆ? ಅಘೋರಿಗಳಿಗೆ ಅಮ್ಮ, ಈಗ ಮುಖ್ಯವಾಗಿ ಸಾವನ್ನು ಗೆದ್ದವರು ಅಂತ, ಮತ್ತು ಸತ್ತಿರೋರನ್ನ ಬದುಕಿಸ್ತೀವಿ ಅನ್ನೋದು, ಮತ್ತು ಏನಾದ್ರೂ ಅವರಿಗೆ ತೊಂದರೆಗಳು ಇದ್ದರೆ, ಯಾವುದೇ ತೊಂದರೆಗಳಿರಲಿ, ಈ ಅಘೋರಿಗಳಿಂದ ಮಾತ್ರ ನಾವು ಶೀಘ್ರ ಪರಿಹಾರ ಕೊಡೋದಕ್ಕೆ ಸಾಧ್ಯ. ಶೀಘ್ರ ಪರಿಹಾರಗಳು ಅಘೋರಿಗಳ ಕೈಯಲ್ಲಿ ಸಿಗುತ್ತೆ. ಸೊ ಅವರು ಯಾಕೆಂದರೆ ಅವಧೂತರು ಅಂತ ಇರ್ತಾರೆ, ಅವಧೂತರ ಕಡೆಯಿಂದ, ಅಘೋರಿಗಳ ಕಡೆಯಿಂದ, ಈಗ ನಾಗಸಾಧುಗಳು ಇರ್ತಾರೆ, ನಾವೆಲ್ಲ ಶೀಘ್ರ ಪರಿಹಾರ ಕೊಡೋದಕ್ಕೆ ಸಾಧ್ಯ. ಸೊ ಈ ಎಲ್ಲ ರೀತಿಯ ಒಂದು ತೊಂದರೆಗಳಿಗೆ, ಸಮಸ್ಯೆಗಳಿಗೆ ಮತ್ತು ಕಾಯಿಲೆಗಳಿಗೆ ಎಲ್ಲದಕ್ಕೂ ಶೀಘ್ರ ಪರಿಹಾರ ನಮ್ಮ ಕೈಯಲ್ಲಿ ಸಿಗುತ್ತೆ. ಇನ್ನು ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೆ ನಿಮ್ಮ ಬಳಿ ಬಂದರೆ ಅದಕ್ಕೆ ಸರಿಯಾದಂಥ ಪರಿಹಾರ ಸಿಗುತ್ತೆ ಅಂತ ಹೇಳ್ತಿದ್ದೀರಾ ಆಗಿದ್ರೆ? ಖಂಡಿತ ಸಿಗುತ್ತೆ. ಈಗ ಪೂಜೆಗಳನ್ನು ಹೇಳ್ತೀರಾ ಅಥವಾ ಅದಕ್ಕೆ ಆದಂಥ ವಿಧಿವಿಧಾನಗಳು ಬೇರೆ ರೀತಿಯಾಗಿರುತ್ತಾ? ಯಾಕೆ ನಾನು ಇದನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಜ್ಯೋತಿಷ್ಯರ ಬಳಿ ಹೋಗ್ತೀವಿ ನಾವು, ಏನಾದರೂ ಸಮಸ್ಯೆಗಳು ಬಂದರೆ ಪರಿಹಾರ ಸಿಗುತ್ತೆ ಅಂತ. ಸೊ ನಿಮ್ಮ ಬಳಿ ಬಂದರೆ ಯಾವ ರೀತಿಯಾದಂಥ ಪರಿಹಾರವನ್ನು ಹೇಳ್ತೀರಾ? ಈಗ ನಮ್ಮಲ್ಲಿನೂ ಸಹ ನಾವು ಸೈನ್ಸು ಮತ್ತು ವಿಜ್ಞಾನದ ಮೇಲೆ ಆಧಾರ ತಗೊಂಡು, ಪ್ರಕೃತಿಗಳ ಮೇಲೆ ಆಧಾರ ತಗೊಂಡು ಜ್ಯೋತಿಷ್ಯನೂ ಸಹ ನಮ್ಮಲ್ಲಿ ಇರುತ್ತೆ. ಅದರಲ್ಲಿನೂ ನಾವು ಜ್ಯೋತಿಷ್ಯದಲ್ಲಿ ಗ್ರಹಗಳ ಬಗ್ಗೆ ಆಗಿರಲಿ, ಮತ್ತು ಯೋಗಗಳ ಬಗ್ಗೆ, ಕರಣಗಳ ಬಗ್ಗೆ, ಭುಕ್ತಿ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅದು ನಮಗೆ ಗೊತ್ತಾಗೋದ್ರಿಂದ ಅದ್ರ ಪ್ರಕಾರ ಅವರಿಗೆ ಪರಿಹಾರಗಳನ್ನ ಕೊಡ್ತೀವಿ. ಈಗ ರಾಹು ದೋಷಗಳಿಗೆ ಏನೇನು ಪರಿಹಾರ ಕೊಡಬೇಕು, ಮತ್ತು ಯಾವ ದೇವರನ್ನ ಅವರು ಪೂಜೆ ಮಾಡಬೇಕು, ಯಾವ ರೀತಿ ಹೊಲಿಸ್ಕೋಬೇಕು ದೇವತೆಗಳನ್ನ ಅನ್ನೋದು ವಿಧಾನ ಅವ್ರಿಗೆ ಹೇಳ್ಕೊಟ್ಟು ಅವರಿಗೆ ಪರಿಹಾರನ ನಾವು ತಿಳಿಸ್ಕೊಡ್ತೀವಿ. ಸೊ ಅದರಿಂದ ಪರಿಹಾರ ಸಿಗುತ್ತೆ. ಓಕೆ ಅಮ್ಮ, ಇನ್ನು 27ನೇ ತಾರೀಕು, ಇದೇ ಶನಿವಾರ 27ನೇ ತಾರೀಕು ಚಂಡಿಕಾ ಯಾಗವನ್ನು ಹಮ್ಮಿಕೊಂಡಿದ್ದೀರಾ ನೀವು. ಈ ಮೊದಲನೇದಾಗಿ ಈ ಚಂಡಿಕಾ ಯಾಗ ಅಂದರೆ ಏನು, ಯಾತಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಇದು ಈಗ ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಈ ಶಕ್ತಿ ದೇವತೆ ಲಕ್ಷ್ಮೀ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಮತ್ತು ಮಹಾಕಾಳಿ, ಈ ಶಕ್ತಿ ಸ್ವರೂಪಿಣಿಯರನ್ನು ಮತ್ತು ದಶಮಹಾವಿದ್ಯದಲ್ಲಿ ಬರ್ತಕ್ಕಂಥ ದೇವಿಗಳನ್ನು ನಾವು ಆರಾಧನೆ ಮಾಡೋದು ಆಷಾಢ ಮಾಸದಲ್ಲಿ ಸಾಧ್ಯ. ಈ ಆಷಾಢ ಮಾಸದಲ್ಲಿ ಅನುಷ್ಠಾನ ಮಾಡೋದ್ರಿಂದ ಬೇಗ ನಮಗೆ ಆ ಶಕ್ತಿಯ ಒಲಿಮೆ ಸಿಗುತ್ತೆ ಅನ್ನೋದು ಒಂದು ಶಾಸ್ತ್ರ ಇದೆ. ಸೊ ಅದರಿಂದ ಮತ್ತೆ ಈಗ ಚಂಡಿಕಾ ಯಾಗ ಅನ್ನೋದು ಏನು ಅಂತಂದರೆ, ಚಾಮುಂಡೇಶ್ವರಿಯ ಜನ್ಮದಿನೋತ್ಸವ ಇದೆ. ನಮ್ಮ ನಾಡದೇವತೆ ಶಕ್ತಿ ದೇವತೆ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವ ಇದೇ ಆಷಾಢ ಮಾಸದ ಶನಿವಾರ 27ನೇ ತಾರೀಕು ಬರ್ತಾ ಇರೋದ್ರಿಂದ ಅಂದು ಚಂಡಿಕಾದೇವಿ ಚಂಡಿಕಾ ಪಾರಾಯಣದ ಸಮೇತ ಚಂಡಿಕಾ ಯಾಗನ ಮಾಡ್ತಾಯಿದ್ದೀವಿ. ಸೊ ಈ ಚಂಡಿಕಾ ಯಾಗದಲ್ಲಿ 700 ಶ್ಲೋಕಗಳು ಬರುತ್ತವೆ. ಈ 700 ಶ್ಲೋಕಗಳನ್ನು ನಾವು ಆ ಯಾಗದಲ್ಲಿ ಆ ಶಕ್ತಿ ದೇವತೆಗೆ ನಾವು ಒಂದು ಯಜ್ಞ ಮಾಡೋದ್ರಿಂದ ನಾವು ಬೇಗ ಅದನ್ನು ಶಕ್ತಿನ ನಾವು ಜನಸಾಮಾನ್ಯರಿಗೆ ಮತ್ತು ಲೋಕ ಕಲ್ಯಾಣಕ್ಕೆ ಆ ಶಕ್ತಿನ ನೀಡ್ಬೋದು. ಸೊ ಅದರಿಂದ ಏನಂದರೆ ವ್ಯಾಪಾರ ಅಭಿವೃದ್ಧಿಗಾಗಲಿ, ಮತ್ತು ಕಾಯಿಲೆಗಳಿಗೆ, ಮತ್ತು ಇದಕ್ಕೆ ಯಾವುದಾದ್ರೂ ಮಾಟ ಮಂತ್ರ ದೋಷ ಇದ್ದವರಿಗೆ,
ಆ ದೋಷ ಇತ್ತು ಅಂದರೆ ಈ ಚಂಡಿಕಾ ಯಾಗದಲ್ಲಿ ಅವರು ಯಾಗದಲ್ಲಿ ಕೂತ್ರೆ ಸಾಕು ಆ ದೋಷ ಪರಿಹಾರ ಆಗುತ್ತೆ. ಮತ್ತು ಆ ಶಕ್ತಿಯ ಒಂದು ಆರಾಧನೆ ಆಗುತ್ತೆ, ದೇವಿದು ಒಂದು ಆರಾಧನೆ ಆಗುತ್ತೆ. ಆರೋಗ್ಯ ಸಮಸ್ಯೆ ಇರೋರಿಗೆ ಚಂಡಿಕಾ ಯಾಗ ಮುಖ್ಯವಾಗಿದೆ. ಸೊ ಈ ರೀತಿ ಎಲ್ಲ ರೀತಿಯ ಒಂದು ಅನುಕೂಲತೆಗಳಿಗೆ, ಸಮೃದ್ಧಿ, ಸಂತತಿ, ಈ ಮಕ್ಕಳು ಇಲ್ಲದೇ ಇರೋರಿಗೆ ಈ ಯಾಗದಲ್ಲಿ ಭಾಗವಹಿಸಿದ್ರೆ ಮಕ್ಕಳಾಗೋ ಒಂದು ಹೊರ ಸಿಗುತ್ತೆ. ಸೊ ಅದರಿಂದ ಅಭಿವೃದ್ಧಿನೂ ಸಹ ಇದರಲ್ಲಿ ಸಿಗುತ್ತೆ. ಅದರಿಂದ ಈ ಚಂಡಿಕಾ ಯಾಗನ ನಾವು ಆ ದಿನ ತಾಯಿದು ವರ್ಧಂತಿ ಇರೋದರಿಂದ, ಚಾಮುಂಡೇಶ್ವರಿಯ ಜನ್ಮದಿನ ಇರೋದರಿಂದ, ತುಂಬ ಶಕ್ತಿ ಈ ಕರ್ನಾಟಕದ ತುಂಬ ಹಬ್ಬಿರೋದ್ರಿಂದ ಆ ತಾಯಿಯ ಒಂದು ಏನು ಇರುತ್ತೆ ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕ ಒಂದು ಎನರ್ಜಿ ಅಲ್ಲಿ ಸಿಗುತ್ತೆ. ಸೊ ಅದರಿಂದ ಆ ದಿನವೇ ಇಟ್ಕೊಂಡಿದ್ದೀವಿ. ಆ ದಿನವೇ ತಾಯಿನ ಆರಾಧನೆ ಮಾಡಬೇಕು ಅಂತಲೇ ಚಂಡಿಕಾ ಯಾಗ ಇಟ್ಕೊಂಡಿರೋದು. ಓಕೆ ಅಮ್ಮ. ವೀಕ್ಷಕರೇ, ಇದೇ ತಿಂಗಳು 27ನೇ ತಾರೀಕು ಶನಿವಾರದಂದು ಚಂಡಿಕಾ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ಯಾಗದಲ್ಲಿ ತಾವು ಕೂಡ ಪಾಲ್ಗೊಳ್ಬೇಕು ಅಂದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಅಘೋರಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಅಘೋರಿಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಅದ್ಭುತವಾದಂಥ ಅಘೋರಿ ಅಮ್ಮನವರು ನಮ್ಮೊಟ್ಟಿಗೆ ಇದ್ದಾರೆ. ಅವರ ದಿನಚರಿಯಾಗಿ ಹೇಗಿರುತ್ತೆ, ಅವರು ದೀಕ್ಷೆಯನ್ನು ಯಾವ ರೀತಿಯಾಗಿ ತಗೊಂಡ್ರು, ಅಘೋರಿಗಳು ಅಂದರೆ ಯಾರು, ಅಘೋರಿ ದೀಕ್ಷೆಯನ್ನು ಹೇಗೆ ಪಡ್ಕೊಳ್ಬಹುದಾಗಿದೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡಿದ್ದೀವಿ. ಇದರೊಟ್ಟಿಗೆ ಚಂಡಿಕಾ ಯಾಗದ ಬಗ್ಗೆಯೂ ಕೂಡ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಈ ಚಂಡಿಕಾ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಚಂಡಿಕಾ ಯಾಗಕ್ಕೆ ಯಾರೆಲ್ಲ ಪಾಲ್ಗೊಳ್ಬಹುದು ಮತ್ತು ಹೇಗೆ ಪಾಲ್ಗೊಳ್ಬೇಕಾಗತ್ತೆ, ನಿಮ್ಮ ಹೆಸರನ್ನು ಹೇಗೆ ನೋಂದಾಯಿಸಬೇಕಾಗತ್ತೆ, ಈ ಚಂಡಿಕಾ ಯಾಗದ ಮಹತ್ವತೆ ಏನು ಅನ್ನೋದನ್ನ ಈಗ ಅಮ್ಮನವರು ನಮಗೆ ತಿಳಿಸ್ಕೊಡ್ತಾರೆ. ಅಮ್ಮ, ಇದರ ವಿಶೇಷತೆ ಕುರಿತಾಗಿ ಹೇಳೋದಾದ್ರೆ, ಈಗ ಚಂಡಿಕಾ ಯಾಗ ನಾವು ಮಾಡ್ತಾ ಇರೋದು ಸಕಲೇಶ್ಪುರದ ಹತ್ರ, ಅಂದರೆ ಕಣಿವೆ ಬಸವನಹಳ್ಳಿ ಮಗ್ಗೆ ಒಂದು ಜಾಗ, ಅಲ್ಲಿ ಚಂಡಿಕಾ ಯಾಗನ ನಾವು ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ಭಾಗವಹಿಸ್ತಕ್ಕಂಥವ್ರು ಎಲ್ಲರೂ ಭಾಗವಹಿಸ್ಬೋದು. ದಂಪತಿಗಳು ಮತ್ತು ಕುಟುಂಬದ ಸಮೇತ ಕುಟುಂಬದವರು ಸಹ ಭಾಗವಹಿಸ್ಬೋದು. ಮತ್ತು ಈ ಚಂಡಿಕಾ ಯಾಗ ಒಬ್ಬರು ಒಂದು ಸಲ ಮಾಡಿಸ್ಬೇಕು ಅಂತಂದರೆ ಅದು ಅಪಾರ ಹಣ ಖರ್ಚು ಆಗುತ್ತೆ. ಸೊ ಅದರಿಂದ ಆ ಹಣ ಖರ್ಚು ಮಾಡೋಕ್ಕಾಗದೆ, ಅಷ್ಟೊಂದು ಚಂಡಿಕಾ ಯಾಗ ಮಾಡೋಕ್ಕಾಗದೇ ಇದ್ದರು ಮತ್ತು ಅವರಿಗೆ ಪರಿಹಾರಗಳು ಮತ್ತು ದೋಷ ಪರಿಹಾರಗಳು ಸಿಗದೇ ಇರೋವಂತಹ ಒಂದು ಸಾಧ್ಯತೆ ಇರೋದರಿಂದ ನಾವು ಈ ಯಾರು ಭಾಗವಹಿಸ್ತಾರೆ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅವರು ಎಷ್ಟಾದರೂ ಒಂದು ದಕ್ಷಿಣೆ ಸಮೇತ ಅಲ್ಲಿ ಇಟ್ಟು ಒಂದು ಯಾಗಕ್ಕೆ ಭಾಗವಹಿಸ್ಬೋದು. ಸೊ ಯಾಕೆ ಅಂತಂದರೆ, ಏನಾದರೂ ಈಗ ಯಾವುದೇ ಒಂದು ಫಲ ಸಿಗಬೇಕು ಅಂತಂದರೆ ಏನಾದರೂ ಒಂದು ನಾವು ಅಲ್ಲಿ ಒಂದು ದಕ್ಷಿಣ ರೂಪನ ₹1 ಆ ಥರ ತೊಗೊತೀವಿ. ಸೊ ಅದರ ದಕ್ಷಿಣೆ ಇಟ್ಟು ಅವರು ಭಾಗವಹಿಸ್ಬೋದು. ಮತ್ತು ದಂಪತಿಗಳು, ಮಕ್ಕಳು ಎಲ್ಲರೂ ಸಹ ಭಾಗವಹಿಸ್ಬೋದು. ಯಾಕೆ ಅಂದರೆ ಈ ಚಂಡಿಕಾ ಯಾಗದಿಂದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಮತ್ತು ವಿವಾಹಕ್ಕೆ ಯಾರಾದರೂ ಶೀಘ್ರ ವಿವಾಹದಲ್ಲಿ ಅಡಚಣೆಗಳಿದ್ದರೆ ಆ ವಿವಾಹಕ್ಕೆ ಅನುಕೂಲ ಆಗುತ್ತೆ. ಮತ್ತು ಅವ್ರಿಗೆ ಯಾವುದಾದ್ರೂ ಒಂದು ಆರೋಗ್ಯದಲ್ಲಿ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಅಂತಂದರೆ, ಅನಾರೋಗ್ಯದಲ್ಲಿದ್ದರು ಅಂತಂದರೆ ಅದಕ್ಕೆ ಆರೋಗ್ಯದ ಸ್ಥಿತಿನ ಸುಧಾರಿಸ್ಕೋಬೋದು ಮತ್ತು ಆರೋಗ್ಯನ ಅವರು ಕಾಪಾಡ್ಕೋಬೋದು. ಮತ್ತು ಯಾವುದಾದ್ರೂ ಕೋರ್ಟ್ ಕಚೇರಿಗಳದ್ದು ಏನಾದ್ರೂ ತೊಂದರೆ ಇತ್ತು ಅಂತಂದರೆ, ಮತ್ತು ಆರ್ಥಿಕ ಸಮಸ್ಯೆಗಳಿತ್ತು ಅಂತಂದರೆ, ಎಲ್ಲ ಸಮಸ್ಯೆಗಳಿಗೆ, ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಈ ಚಂಡಿಕಾ ಯಾಗದಲ್ಲಿ ಸಿಗುತ್ತೆ. ಆ ದೇವಿಯ ಒಂದು ಕೃಪೆಗೆ ಪಾತ್ರರಾಗ್ತೀರಾ. ಮತ್ತು ಆ ದೇವಿಯ ಶಕ್ತಿ ನಿಮಗೆ ಆ ದಿನ ವಿಶೇಷವಾಗಿ ಆಷಾಢ ಮಾಸದಲ್ಲಿ ಇರೋದರಿಂದ ಆ ಶಕ್ತಿ ನಿಮಗೆ ಸಿಗುತ್ತೆ. ಅದರಿಂದ ಈ ಚಂಡಿಕಾ ಯಾಗನ ಆ ದಿನ ನೀವು ಏನು ಮಾಡ್ಬೋದು, ಅಟೆಂಡ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀವಿ.
ಎಸ್ ವೀಕ್ಷಕರೇ, ಚಂಡಿಕಾ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಆಷಾಢ ಮಾಸದ ಪ್ರಯುಕ್ತವಾಗಿ ಇದು ವಿಶೇಷವಾದಂಥ ಯಾಗವಾಗಿದೆ. ಚಂಡಿಕಾ ಯಾಗವನ್ನು ಇದೇ ಶನಿವಾರ ಅಂದರೆ 27ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಸೊ ಇದರಲ್ಲಿ ನೀವು ಪಾಲ್ಗೊಳ್ಬೇಕು ಅನ್ನೋದಾದರೆ ಯಾವುದೇ ರೀತಿಯಾದಂಥ ವಯಸ್ಸಿನ ವಯೋಮಿತಿ ಇಲ್ಲ, ಎಲ್ಲರೂ ಕೂಡ ಪಾಲ್ಗೊಳ್ಳಬಹುದಾಗಿದೆ. ದಂಪತಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ವಯಸ್ಸಾಗಿರುವಂಥ ವೃದ್ಧರಾಗಿರ್ಬೋದು. ಸೊ ಯಾವುದೇ ರೀತಿಯಾದಂಥ ವಯಸ್ಸಿನ ವಯೋಮಿತಿ ಇಲ್ಲದೆ ಈ ಚಂಡಿಕಾ ಯಾಗವನ್ನು ನೀವು ಮಾಡ್ಕೊಳ್ಬಹುದಾಗಿದೆ. ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಹೆಸರನ್ನು ಹೇಗೆ ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಅಮ್ಮ ಚಂಡಿಕಾ ಯಾಗದ ಬಗ್ಗೆ ನೀವು ತಿಳಿಸ್ಕೊಡ್ರಿ. ಇನ್ನು ನೀವು ದೀಕ್ಷೆಯನ್ನು ತಗೊಂಡಿದ್ದೀರಾ, ಈಗ ಇದು ಒಂದು ರೀತಿಯಾದಂಥ ಸಾಧನೆ ಸರಿ ಅಂತ ಹೇಳ್ಬೋದು. ಈಗ ನಮಗೂ ಕೂಡ ಇಂಟ್ರೆಸ್ಟ್ ಬಂದು ನಮಗೂ ದೀಕ್ಷೆ ಕೊಡಿಸಿ ಅಂತ ನಿಮ್ಮ ಬಳಿ ಯಾರಾದರೂ ಬಂದರೆ ಅದು ಕೊಡಲಿಕ್ಕೆ ಅವಕಾಶವಿದೆಯಾ? ದೀಕ್ಷೆ ಅಂದರೆ ದಾರಿ ಕೊಡೋದು ಅಂತ, ತೋರಿಸೋದು ಅಂತ. ನಿಮಗೆ ಸಾಧನೆಯಲ್ಲಿ ಈಗ ನಮ್ಮ ಯೋಗ ಸಾಧನೆ ಇರ್ಬೋದು, ಚಕ್ರ ಸಾಧನೆ ಇರ್ಬೋದು, ಮತ್ತು ರೇಖಿ ಸಾಧನೆ ಇರ್ಬೋದು. ಈ ಸಾಧನೆಗಳಿಗೆ ದಾರಿ ತೋರಿಸೋದಕ್ಕೆ ದೀಕ್ಷೆ ಅಂತ ಕರಿತೀವಿ. ಸೊ ನಾವು ದೀಕ್ಷೆನೂ ಸಹ ಸುಮಾರು ಎಲ್ಲ ವಿದ್ಯಾವಂತರುಗಳು ಸಹ ಇಲ್ಲಿ ನಮ್ಮಲ್ಲಿ ತೊಗೊಂಡಿರ್ತಕ್ಕಂಥ ದೀಕ್ಷೆ ಎಲ್ಲ ಇಂಜಿನಿಯರ್ಸ್ಗಳು ತೊಗೊಂಡಿದ್ದಾರೆ, ಡಾಕ್ಟರ್ಸ್ಗಳು ತೊಗೊಂಡಿದ್ದಾರೆ, ಮತ್ತು ಸಾಮಾನ್ಯವಾಗಿ ಇರೋರು ವ್ಯಕ್ತಿಗಳು ತೊಗೊಂಡಿದ್ದಾರೆ. ಇದಕ್ಕೆ ಯಾವುದೇ ರೀತಿಯ ವಿದ್ಯಾಭ್ಯಾಸ ಇರಬೇಕು ಅಂತ ಆಗಲಿ, ಯಾವುದೇ ರೀತಿ ನಾವು ತಗೋಬಾರ್ದು, ನಮಗೆ ಇದನ್ನು ತಗೊಳ್ಳೋಕೆ ಅಧಿಕಾರ ಇಲ್ಲ ಅನ್ನೋದು ಯಾವುದೂ ಇಲ್ಲ. ಒಂದು ಗುರುವಿನ ಮಾರ್ಗಕ್ಕೆ ಹೋಗ್ತಕ್ಕಂಥದ್ದನ್ನು ನಾವು ದೀಕ್ಷೆ ಅಂತ ಕರಿತೀವಿ. ಸೊ ಈ ಅಘೋರಿ ದೀಕ್ಷೆನ ಎಲ್ಲರೂ ತಗೋಬೋದು. ಮಾಡ್ತಕ್ಕಂಥ ವಿಧಾನವೂ ಸಹ ಸಾತ್ವಿಕ ಸಾಧನೆಯೂ ಇರುತ್ತೆ, ಮತ್ತು ಇದರಲ್ಲಿ ತಾಂತ್ರಿಕ ಸಾಧನೆಯಲ್ಲೂ ಇರುತ್ತೆ. ತಾಂತ್ರಿಕದಲ್ಲೂ ನಾವು ಸಾತ್ವಿಕತೆಯನ್ನು ಮುಖಾಂತರ ನಾವು ಸಾಧನೆ ಹೇಳ್ಕೊಡೋದ್ರಿಂದ ಭಯ ಪಡುವಂಥದ್ದು ಏನಿಲ್ಲ, ಎಲ್ಲರೂ ದೀಕ್ಷೆ ತಗೋಬೋದು. ವೀಕ್ಷಕರೇ, ಚಂಡಿಕಾ ಯಾಗದಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ಅವಕಾಶವಿದೆ. ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಇನ್ನು ಅಮ್ಮ, ನೀವು ಮೃತ್ಯುಂಜಯ ಸಾಧನೆಯ ಬಗ್ಗೆ ಹೇಳ್ತಾ ಇದ್ರಿ. ಸಾಧನೆಯನ್ನು ಮಾಡಿದ್ದೀರಾ, ನೀವು ಆ ದೀಕ್ಷೆನ ಪಡ್ಕೊಂಡಿದ್ದೀರಾ. ಮೃತ್ಯುಂಜಯ ಸಾಧನೆ ಅಂದರೆ ಏನು? ಮೃತ್ಯುಂಜಯ ಸಾಧನೆ ಅಂದರೆ ಅಮ್ಮ, ಸಾವನ್ನು ಗೆಲ್ಲುವುದು ಹೇಗೆ ಅಂತ. ಈಗ ಹಡಕಂ ಅಂತ ಕರಿತೀವಿ. ಸಾವನ್ನು ನಾವು ಯಾವ ರೀತಿ ಗೆಲ್ಲಬಹುದು ಅಂದರೆ, ಈಗ ರಾಮಾನುಜಾಚಾರ್ಯರದು ಒಂದು ನಾನು ಸಾಧನೆ ಮಾಡಿರೋದು ಮೃತ್ಯುಂಜಯದಲ್ಲಿ. ಈಗ ರಾಮಾನುಜಾಚಾರ್ಯರು 800 ವರ್ಷ ಆದ್ರೂ ಅವ್ರ ಶರೀರ ಏನೂ ಆಗದೇನೆ ಅದೇ ರೀತಿ ಅವ್ರ ಶರೀರ ಹಾಗೇ ಇದೆ. ಸೊ ಈಗ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಇದ್ದಾರೆ. ಅದೇ ರೀತಿ ನಮ್ಮ ಎಲ್ಲ ಇವರು ಸಾಧನೆ ಮಾಡಿರ್ತಕ್ಕಂಥ ಸಾಧುಗಳು ಎಲ್ಲರೂ, ಈಗ ಸಿದ್ಧಲಿಂಗೇಶ್ವರ ಸ್ವಾಮಿಗಳು, ಈ ರೀತಿ ಜೀವಂತ ಸಮಾಧಿಯಾಗಿರೋರು ಇದ್ದಾರೆ. ಸೊ ಈಗ ಸಾವನ್ನು ತಗೊಳ್ದೇನೆ ಜೀವಂತವಾಗಿ ಇರ್ತಕ್ಕಂಥವ್ರು ಇದ್ದಾರೆ. ಈಗ ನಮಗೆ ಅಡಕಂ ದೀಕ್ಷೆ ಕೊಟ್ಟಂತಹ ಗುರುಗಳು 145 ವರ್ಷಕ್ಕೆ ಅವರು ಕೂತ್ಕೊಂಡಿದ್ದು ಸಾಧನೆಗೆ. ನಾನು ತಪಸ್ಸಿಗೆ ಕೂರ್ತಾ ಇದ್ದೀನಿ, ಮತ್ತೆ ನಾನು ಎದ್ದು ಬರ್ತೀನಿ ಅಂತ ಕೂತಿದ್ದಾರೆ. ಸೊ ಅವ್ರಿಗೆ ಮಗಳಿದ್ರು, ಅವರು 120 ವರ್ಷ ಕೂತ್ಕೊಂಡ್ರು. ಆ ರೀತಿ ನಾವೇ ಇಚ್ಛಾಮರಣ ಅಂತ ಕರಿತೀವಿ. ಸೊ ಆ ಇಚ್ಛಾ ಮರಣ ಅಂತ ಅನ್ನೋದ್ರ ಬದಲು ಮೃತ್ಯುಂಜಯ ಅಂದರೆ, ನಮ್ಗೆ ಇಚ್ಛೆ ಬಂದರೆ ನಮಗೆ ಸಾಕಪ್ಪ ಈ ಜಗತ್ತಲ್ಲಿ ನಾವು ಇರೋದು ಅಂದರೆ ನಾವು ಕೂತ್ಕೋಬೋದು. ಏನು ಅಂದರೆ ನಾವು ಸಮಾಧಿನಲ್ಲಿ ಕೂತ್ಕೋಬೋದು, ಇಲ್ಲ ಅಂತಂದರೆ ಜೀವಂತವಾಗಿ ಹಾಗೇ ಇರ್ಬೋದು. ಸೊ ಇದನ್ನು ಮೃತ್ಯುಂಜಯ ಸಾಧನೆ. ಸೊ ಇದನ್ನು ಮಾಡೋದ್ರಿಂದ ಯಾವುದೇ ರೀತಿ ಕಾಯಿಲೆಗಳ ಬರೋದಾಗಲಿ, ಆಕ್ಸಿಡೆಂಟ್ಸ್ಗಳಾಗೋದಾಗಲಿ, ಮತ್ತು ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳಾಗೋದೇ ಆಗಲಿ ಯಾವುದೂ ಬರೋಲ್ಲ. ಈ ಸಾಧನೆ ಮಾಡಿದವರಿಗೆ ಇದು ಒಂದು ಮುಖ್ಯವಾದ ಒಂದು ಉಪಯುಕ್ತತೆ ಇರುತ್ತೆ. ಓಕೆ ಅಮ್ಮ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಘೋರಿಗಳ ಬಗ್ಗೆ, ಹಾಗೆ ಅದನ್ನು ದೀಕ್ಷೆ ತಗೊಳ್ಳೋದು ಹೇಗೆ ಅನ್ನೋದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಸಾಕಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೀವಿ ಅಘೋರಿಗಳ ಕುರಿತಾಗಿ. ಅಘೋರಿಗಳು ಅಂದರೆ ಯಾರು, ಅಘೋರಿಗಳ ದಿನಚರಿ ಯಾವ ರೀತಿಯಾಗಿರುತ್ತೆ, ಅಘೋರಿಗಳಿಗೆ ದೀಕ್ಷೆಗಳು ಯಾವ ರೀತಿಯಾಗಿರುತ್ತೆ, ಅದು ಒಂದು ರೀತಿಯಾದಂಥ ಸಾಧನೆಯೇ ಸರಿ. ಸೊ ಯಾವ ರೀತಿ ಸಾಧನೆಯ ಆದಿಯನ್ನು ನೀವು ತಲುಪಬಹುದಾಗಿದೆ. ಸೊ ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ನಾವು ನಿಮಗೆ ನೀಡಿದ್ದೀವಿ. ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.